everyone, welcome to English class. In previous classes we discussed first sem lessons and poems. ಮಕ್ಕಳೇ, ಇಂದಿನ ತರಗತಿಗಳಲ್ಲಿ ನಾವು ಮೊದಲನೇ ಸೆಮಿಸ್ಟರ್ನ ಪಾಠಗಳನ್ನು ಮತ್ತು ಪದ್ಯಗಳನ್ನು ಅಧ್ಯಯನ ಮಾಡಿದ್ವಿ, ತಿಳ್ಕೊಂಡಿದ್ವಿ. Today onwards we are discussing second sem ಲೆಸನ್ಸ್ ಆ್ಯಂಡ್ ಪೋಯಮ್ಸ್. ಇವತ್ತಿನಿಂದ ನಾವು ಎರಡನೇ ಸೆಮಿಸ್ಟರ್ನ ಪಾಠಗಳನ್ನು ಪದ್ಯಗಳನ್ನು ಅಧ್ಯಯನ ಮಾಡುತ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪೋಯಮ್ ಮೈ ಶ್ಯಾಡೋ. ಫಸ್ಟ್ ಐ ವಿಲ್ ರೀಡ್ ದ ಪೋಯಮ್ ಆ್ಯಂಡ್ ಆಫ್ಟರ್ ದಟ್ ಯು ಆಲ್ಸೋ ರೀಡ್ ಅಟ್ ಯುವರ್ ಹೋಮ್ 3 or 2 times. ಫಸ್ಟ್ ನಾನು ಓದುವಾಗ ಮಕ್ಕಳೇ ನೀವು ನಿಶಬ್ದವಾಗಿ ಕೇಳಿಸ್ಕೋಬೇಕು, ಮತ್ತು ನಾನು ಯಾವ ವರ್ಡನ್ನು ಹೇಗೆ ಪ್ರೊನೌನ್ಸ್ ಮಾಡ್ತೀನಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಅದನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ಫಸ್ಟ್ ಐ ವಿಲ್ ರೀಡ್, ಮತ್ತು ನಾನೀಗ ಓದ್ತೇನೆ. ಮೈ ಶ್ಯಾಡೋ, ಐ ಹ್ಯಾವ್ ಎ ಲಿಟಲ್ ಶ್ಯಾಡೋ ದಟ್ ಗೋಸ್ ಇನ್ ಆ್ಯಂಡ್ ಔಟ್ ವಿತ್ ಮೀ, ಆ್ಯಂಡ್ ವಾಟ್ ಕ್ಯಾನ್ ಬಿ ದ ಯೂಸ್ ಆಫ್ ಹಿಮ್ is more than I can see. He is very, very like me from the heels up to the head, and I see him jump before me. When I jump into my bed, the funniest thing about him is the way he likes to grow. Not like the proper children, which is always very slow, for he sometimes shoots up taller like an Indian rubber ball, and he sometimes gets little that there is none of him at all. My shadow, I have a little shadow that goes in and out with me, and what can be the use of him is more than I can see. He is very, very like me from the heels up to the head, and I see him jump before me when I jump into my bed. The funniest thing about him is the way he likes to grow, not like the proper children, which is always very slow, for he sometimes shoots up taller like an Indian rubber ball, and he sometimes gets little that there is none of him at all. My shadow means ನನ್ನ ನೆರಳು. ಮೈ ಶ್ಯಾಡೋ, ನನ್ನ ನೆರಳು. ಮಕ್ಕಳೇ, ನೀವು ಕತ್ತಲೆ ಆದಾಗ ಸ್ವಲ್ಪ ಬೆಳಕಿದ್ದಾಗ ನೋಡಿ, ಅಂದರೆ ರಾತ್ರಿ ಟೈಮಲ್ಲಿ ನಿಮ್ಮ ನೆರಳು ನಿಮಗೆ ಕಾಣಿಸ್ತಾ ಇರುತ್ತೆ, ಹೌದಲ್ವಾ? ಅದ್ರ ಬಗ್ಗೆನೇ ಇಲ್ಲಿ R.L. ಸ್ಟೀವನ್ಸನ್ ಅನ್ನೋರು ಒಂದು ಪದ್ಯವನ್ನು ಬರೆದಿದ್ದಾರೆ. R.L. ಸ್ಟೀವನ್ಸನ್ ಅನ್ನುವರು ಮೈ ಶ್ಯಾಡೋ ಅನ್ನುವಂತಹ ಪದ್ಯವನ್ನು ಬರೆದಿದ್ದಾರೆ. ಐ ಹ್ಯಾವ್ ಎ ಲಿಟಲ್ ಶ್ಯಾಡೋ, ನನಗೆ ಸ್ವಲ್ಪ ನೆರಳು ಇದೆ, ಒಂದು ಚಿಕ್ಕದಾದಂತಹ ನೆರಳಿದೆ. ಅದು ಚಿಕ್ಕದಾದ ನೆರಳು, ಯಾಕಂದರೆ ಇಲ್ಲಿ ಹುಡುಗ ಹೇಳ್ತಾ ಇರುವಂತಹ ಒಂದು ನೆರಳು, ಹುಡುಗನ ಬಗ್ಗೆ ಹೇಳ್ತಾ ಇರುವಂತಹ ನೆರಳು ಬಗ್ಗೆ ಹೇಳ್ತಾ ಇದೆ. ಐ ಹ್ಯಾವ್ ಎ ಲಿಟಲ್ ಶ್ಯಾಡೋ. R.L. ಸ್ಟೀವನ್ಸನ್ ಅವ್ರು ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಎ ಲಿಟಲ್ ಶ್ಯಾಡೋ, ನನಗೆ ಒಂದು ಚಿಕ್ಕದಾದಂತಹ ನೆರಳು ಇದೆ. ದಟ್ ಗೋಸ್ ಇನ್ ಆ್ಯಂಡ್ ಔಟ್ ವಿತ್ ಮೀ, ಅದು ನನ್ನ ಜೊತೆನೇ ಹೋಗುತ್ತೆ, ನನ್ನ ಜೊತೆನೇ ಇರುತ್ತೆ. ಯಾವಾಗ ನೋಡಿದ್ರೂ ನನ್ನ ಜೊತೆನೇ, ನಾನು ಹೊರಗಡೆ ಹೋಗಲಿ ಒಳಗಡೆ ಹೋಗಲಿ ಯಾವಾಗಲೂ ಕೂಡ ನನ್ನ ನೆರಳು ವಿತ್ ಮೀ ಅಂದರೆ ನನ್ನ ಜೊತೆಗೇ ಇರುತ್ತೆ. ದಟ್ ಗೋಸ್ ಇನ್ ಆ್ಯಂಡ್ ಔಟ್ ವಿತ್ ಮೀ, ನಾನು ಒಳಗಡೆ ಹೋಗಲಿ ಹೊರಗಡೆ ಹೋಗಲಿ ಯಾವಾಗಲೂ ನನ್ನ ಜೊತೆಲೇ ನನ್ನ ನೆರಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಾಟ್ ಕ್ಯಾನ್ ಬಿ ದ ಯೂಸ್ ಆಫ್ ಹಿಮ್,
ಅದರ ಉಪಯೋಗ ಏನು? ಅದರ ಉಪಯೋಗ ಏನು ಅನ್ನೋದಕ್ಕಿಂತ ಮಕ್ಕಳೇ ಹೆಚ್ಚು ಈಸ್ ಮೋರ್ ದೆನ್ ಐ ಕ್ಯಾನ್ ಸಿ. ಈಗ ನನ್ನ ನೆರಳು ಕಾಣಿಸ್ತಾ ಇದೆ, ಅದ್ರ ಉಪಯೋಗ ಏನು? ಅದಕ್ಕಿಂತ ಹೆಚ್ಚು ಸಾರಿ ನಾನು ನೋಡಬಹುದು, ನನ್ನ ನೆರಳನ್ನು ನಾನು ನೋಡಬಹುದು. ಅದರಿಂದ ನನಗೇನು ಉಪಯೋಗ ಇಲ್ಲದೆ ಇದ್ರೂ ಸರಿನೇ, ಆದರೆ ನಾನು ಅದನ್ನು ನೋಡಬಹುದು, ಸುಮಾರು ಸಾರಿ ಅದನ್ನು ನಾನು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಾಟ್ ಕ್ಯಾನ್ ಬಿ ದ ಯೂಸ್ ಆಫ್ ಹಿಮ್ ಈಸ್ ಮೋರ್ ದ್ಯಾನ್ ಐ ಕ್ಯಾನ್ ಸಿ. ಹೀ ಈಸ್ ವೆರಿ ವೆರಿ ಲೈಕ್ ಮೀ. ಅದು ನನ್ನಂತೆ ಇದೆ. ಈ ಈಸ್ ವೆರಿ ವೆರಿ ಲೈಕ್ ಮೀ. ನಾನು ಹೇಗಿದ್ದೀನೋ, ನಾನು ಎಷ್ಟು ಹೈಟ್ ಇದ್ದೀನಿ, ನನ್ನ ತಲೆ ಎಷ್ಟು ದಪ್ಪ ಇದೆ, ನನ್ನ ಕೈ ಎಷ್ಟು ದಪ್ಪ ಇದೆ, ಕಾಲು ಎಷ್ಟು ದಪ್ಪ ಇದೆ, ಅದೇ ರೀತಿಯಾಗಿ ಹೀ ಈಸ್ ವೆರಿ ವೆರಿ ಲೈಕ್ ಮೀ. ಅದು ನನ್ನಂತೆ, ತೇಟ್ ನನ್ನಂತೆ, ನನ್ನ ರೀತಿಯೇ ನನ್ನ ನೆರಳು ಕೂಡ ಇದೆ. ತುಂಬ ತುಂಬ ನನ್ನನ್ನೇ ಹೋಲುವ ಹಾಗೆ ನನ್ನ ರೀತಿಯೇ ಕಾಣಿಸ್ತಾ ಇದೆ ನನ್ನ ನೆರಳು ಅಂತ ಹೇಳ್ತಾ ಇದ್ದಾರೆ. ಹೀ ಈಸ್ ವೆರಿ ವೆರಿ ಲೈಕ್ ಮೀ. ಅದು ನನ್ನ ಹಾಗೆಯೇ ಇದೆ. ಫ್ರಮ್ ದ ಹೀಲ್ಸ್ ಅಪ್ ಟು ದ ಹೆಡ್. ಫ್ರಮ್ ದ ಹೀಲ್ಸ್ ಅಪ್ ಟು ದ ಹೆಡ್ ಅಂದರೆ ನನ್ನ ಕಾಲಿನಿಂದ, ಹೀಲ್ ಅಂದರೆ ನನ್ನ ಹಿಮ್ಮಡಿಯಿಂದ ಹಿಡಿದು ಅಪ್ ಟು ದ ಹೆಡ್, ನನ್ನ ತಲೆವರೆಗೂ ನಾನು ಹೇಗಿದ್ದೀನೋ ತೇಟ್ ಹಾಗೇ ನನ್ನ ನೆರಳು ಇದೆ ಅಂತ ಹೇಳ್ತಾ ಇದ್ದಾನೆ. ಹೀ ಈಸ್ ವೆರಿ ವೆರಿ ಲೈಕ್ ಮೀ ಫ್ರಮ್ ದ ಹೀಲ್ಸ್ ಅಪ್ ಟು ದ ಹೆಡ್. ನನ್ನ ಕಾಲಿನಿಂದ ತಲೆವರೆಗೂ ನಾನು ಹೇಗಿದ್ದೀನಿ ಅದೇ ರೀತಿ ನನ್ನ ನೆರಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಸಿ ಹಿಮ್ ಜಂಪ್ ಬಿಫೋರ್ ಮೀ. ಅವನು ನನ್ನ ಮುಂದೆ ನೆಗೆಯುವುದನ್ನು ನಾನು ನೋಡ್ತೇನೆ. ನೀವು ರಾತ್ರಿ ಟೈಮಲ್ಲಿ ಮಕ್ಕಳೇ, ನೀವು ಹೊರಗಡೆ ಬಂದು ಜಸ್ಟ್ ಜಂಪ್ ಮಾಡಿ, ಆಗ ನಿಮ್ಮ ನೆರಳು ಕೂಡ ಜಂಪ್ ಮಾಡುತ್ತೆ. ಅದನ್ನೇ ಇಲ್ಲಿ ಆ ಹುಡುಗ ಹೇಳ್ತಾ ಇದ್ದಾನೆ. ಆ್ಯಂಡ್ ಐ ಸಿ ಹಿಮ್ ಜಂಪ್ ಬಿಫೋರ್ ಮೀ. ನನ್ನ ಹಿಂದ್ಗಡೆ ನನ್ನ ನೆರಳು ಸಹ ಜಂಪ್ ಮಾಡೋದನ್ನು, ಜಿಗಿಯೋದನ್ನು ನಾನು ನೋಡ್ತೇನೆ. ವೆನ್ ಐ ಜಂಪ್ ಇನ್ ಟು ಮೈ ಬೆಡ್. ಯಾವಾಗ ನನ್ನ ಬೆಡ್ಡಲ್ಲಿ ನಿಂತ್ಕೊಂಡು ನಾನು ಜಿಗಿತೀನೋ ಆಗ ನನ್ನ ಹಿಂದೆನೂ ಸಹ ನನ್ನ ನೆರಳು ಏನಾಗ್ತಾ ಇರುತ್ತೆ, ಜಿಗಿತಾ ಇರುತ್ತೆ. ಅದನ್ನು ಸಹ ನಾನು ನೋಡ್ತೇನೆ. ಆ್ಯಂಡ್ ಐ ಸಿ ಜಂಪ್ ಆ್ಯಂಡ್ ಐ ಸಿ ಹಿಮ್ ಜಂಪ್ ಬಿಫೋರ್ ಮೀ. ನಾನು ನನ್ನ ಹಿಂದ್ಗಡೆ ನೆರಳು ನೆಗೆಯೋದನ್ನು ನೋಡ್ತೇನೆ. ಯಾವಾಗ ಐ ಜಂಪ್ ಇನ್ ಟು ಮೈ ಬೆಡ್. ನಾನು ಬೆಡ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಕುಣಿದಾಡ್ತಿರಲ್ವಾ, ಆ ರೀತಿ ಕುಣಿದಾಡ್ತಾ ಜಂಪ್ ಮಾಡ್ತಾ ಇರುವಾಗ್ಲೂ ಸಹ ಹಿಂದ್ಗಡೆ ನೋಡಿದ್ರೆ ನಮ್ಮ ನೆರಳು ಸಹ ಕುಣಿತಾ ಜಂಪ್ ಮಾಡ್ತಾ ಇರುತ್ತೆ. ದ ಫನ್ನಿಯಸ್ಟ್ ಥಿಂಗ್ ಅಬೌಟ್ ಮೀ. ಅವನ ಬಗ್ಗೆ ಒಂದು ತಮಾಷೆಯ ವಿಷಯ ಏನಂದರೆ, ಈಸ್ ದ ವೇ ಹೀ ಈಸ್ ಲೈಕ್ ಟು ಗ್ರೋ. ಅವನು ಬೆಳೆಯಲು ಇಷ್ಟಪಡುವಂತಹ ಒಂದು ವಿಧಾನ, ಅದು ಒಂದು ತಮಾಷೆಯ ವಿಷಯ. ಮಕ್ಕಳೇ, ನೆರಳು ನೋಡಿ, ನೀವು ಹೋಗ್ತಾ ಇದ್ರೆ ಅದು ಉದ್ದುದ್ದ ಥರ ಕಾಣಿಸ್ತಾ ಇರುತ್ತೆ. ಅದೇ ಒಂದು ತಮಾಷೆಯ ವಿಷಯ. ನಿಮಗಿಂತ ಸ್ವಲ್ಪ ಉದ್ದ ಥರ ಕಾಣಿಸ್ತಾ ಇರುತ್ತೆ, ಅದು ಒಂದು ತಮಾಷೆ. ನೀನಿರೋದು ಇಷ್ಟು ಚಿಕ್ಕ ಇರುತ್ತೀಯ, ಅದಕ್ಕಿಂತ ಸ್ವಲ್ಪ ನಿನ್ನ ನೆರಳು ಉದ್ದವಾಗಿರುತ್ತೆ. ಅದು ಒಂದು ಫನ್ನಿಯಸ್ಟ್ ಥಿಂಗ್ ಅಂತೆ, ಅದು ಒಂದು ತಮಾಷೆಯ ವಿಷಯ. ದ ಫನ್ನಿಯಸ್ಟ್ ಥಿಂಗ್ ಅಬೌಟ್ ಹಿಮ್. ಅವನ ಬಗ್ಗೆ ಒಂದು ತಮಾಷೆಯ ವಿಷಯ ಏನಪ್ಪ ಅಂತಂದರೆ, ಈಸ್ ದ ವೇ ಹೀ ಲೈಕ್ಸ್ ಟು ಗ್ರೋ. ಅದು ನನಗಿಂತ ಸ್ವಲ್ಪ ಉದ್ದ ಬೆಳೆದಿರೋದನ್ನು ನೋಡೋದೇ ಒಂದು ತಮಾಷೆಯ ವಿಷಯ ಅಂತ ಹೇಳ್ತಾ ಇದ್ದಾನೆ. ನಾಟ್ ಲೈಕ್ ದ ಪ್ರಾಪರ್ ಚಿಲ್ಡ್ರನ್. ತೇಟು ಸರಿಯಾದ ಮಕ್ಕಳು ಹೇಗಿರ್ತಾರೆ ಆ ರೀತಿಯಾಗಿ ಅಲ್ಲ. ನಾಟ್ ಲೈಕ್ ದ ಪ್ರಾಪರ್ ಚಿಲ್ಡ್ರನ್. ಇದು ಸರಿಯಾಗಿರುವಂತಹ ಮಕ್ಕಳ ಹಾಗೆ ಅಲ್ಲ. ವಿಚ್ ಈಸ್ ಆಲ್ವೇಸ್ ವೆರಿ ಸ್ಲೋ. ನನ್ನ ನೆರಳು ಯಾವಾಗಲೂ ಸ್ಲೋ. ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಹಿಂದ್ಗಡೆನೆ ನಿಮ್ಮ ನೆರಳು ಕೂಡ ಬರ್ತಿರುತ್ತೆ. ಹಾಗಾಗಿ ವಿಚ್ ಈಸ್ ಆಲ್ವೇಸ್ ವೆರಿ ಸ್ಲೋ. ಇದು ನಮ್ಮ ನೆರಳು ಯಾವಾಗಲೂ ನಿಧಾನ. ಫಾರ್ ಹೀ ಸಮ್ಟೈಮ್ಸ್ ಶೂಟ್ಸ್ ಅಪ್ ದ ಟೇಲರ್. ಇದು ಯಾಕೆಂದರೆ ಅವನು ಅಂದರೆ ಇಲ್ಲಿ ಫಾರ್ ಹೀ ಸಮ್ಟೈಮ್ಸ್, ಹೀ ಅಂದರೆ ಮಕ್ಕಳೇ ಇಲ್ಲಿ ಶ್ಯಾಡೋ, ನೆರಳು ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವನು ಕೆಲವೊಮ್ಮೆ ಎತ್ತರವಾದಂಥ ಗುಂಡನ್ನು ಆರಿಸ್ತಾರೆ. ಈಗ ಶೂಟ್ ಮಾಡಿದಾಗ ಗುಂಡು ಹೆಂಗೆ ಹಾರುತ್ತೋ ಆ ರೀತಿಯಾಗಿ ನೆರಳು ಒಂದೊಂದು ಸಾರಿ ಇರುತ್ತೆ. ಯಾವಾಗ ಲೈಕ್ ಆ್ಯನ್ ಇಂಡಿಯನ್ ರಬ್ಬರ್ ಬಾಲ್.
ಇಂಡಿಯನ್ ರಬ್ಬರ್ ಬಾಲು ನೆಲಕ್ಕೆ ಬಡಿದಾಗ ಅದು ಹೇಗೆ ಪುಟಿ ಏಳುತ್ತೆ ಅಂದರೆ ಮೇಲಕ್ಕೆ ಏಳುತ್ತೆ, ಆ ರೀತಿಯಾದ ನೆರಳು ನಾವು ಕಾಣಬಹುದು ಅಂತ ಹೇಳ್ತಾ ಇದೆ. ಆ್ಯಂಡ್ ಹೀ ಸಮ್ಟೈಮ್ಸ್ ಗೆಟ್ ಲಿಟಲ್, ಆದರೆ ಕೆಲವೊಂದು ಸಾರಿ ಅದು ತುಂಬ ಕಡಿಮೆ ಇರುತ್ತೆ. ದಟ್ ದೇರ್ ಇಸ್ ನನ್ ಆಫ್ ಹಿಮ್ ಅಟ್ ಆಲ್, ಅವನಲ್ಲಿ ಯಾರು ಇಲ್ಲದೆ ಇದ್ದಾಗ ನೆರಳು ಕಡಿಮೆ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ನೆರಳನ್ನು ನಾವು ಕಾಣಲಿಕ್ಕೆ ಆಗೋಲ್ಲ. ದಟ್ ದೇರ್ ಇಸ್ ನನ್ ಆಫ್ ಹಿಮ್ ಅಟ್ ಆಲ್, ಅವನಲ್ಲಿ ಯಾರು ಇಲ್ಲ ಅಂತಂದಾಗ ನಾವು ನೆರಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಇವತ್ತು ನೀವು ಚೆಕ್ ಮಾಡಿ, ಬೆಳಗ್ಗೆ ಟೈಮಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಥವಾ ಕತ್ಲೆ ಟೈಮಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೆರಳು ಸಹ ನಿಮ್ಮ ಹಿಂದೆ ಬರೋದನ್ನು ಗಮನಿಸಿ. ಮೈ ಶ್ಯಾಡೋ, ಐ ವಿಲ್ ರೀಡ್ ಒನ್ಸ್ ಅಗೇನ್. My shadow, I have a little shadow that goes in and out with me, and what can be the use of him is more than I can see. He is very, very like me, from the heels up to the head, and I see him jump before me when I jump into my bed. The funniest thing about him is the way he likes to grow. Not like the proper children, which is always very slow, for he sometimes shoots up tailor like an Indian rubber ball, and he sometimes get little, that there is none of him at all. R.L. Stevenson. ಮಕ್ಕಳೇ, ನೀವು ಕೂಡ ಮನೇಲಿ 3-4 ಸಾರಿ ಓದಿ ಅದನ್ನು ಅಭ್ಯಾಸ ಮಾಡಿ. ಥ್ಯಾಂಕ್ ಯು.